ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಕ್ರಮ ಬಡಾವಣೆಗಳನ್ನು ತೆರಿಗೆ ವ್ಯಾಪ್ತಿಗೆ ತರಲು ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ವಿಧಾನ ಪರಿಷತ್ನಲ್ಲಿಂದು ತಿಳಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಎಚ್ಎಸ್ ಗೋಪಿನಾಥ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು 1 ಕೋಟಿ ಆಸ್ತಿಗಳನ್ನು ಗ್ರಾಮ ಪಂಚಾಯಿತಿ ತೆರಿಗೆಯನ್ನು ಕಳೆದುಕೊಳ್ಳುತ್ತಿದೆ. ಇದರಿಂದ ಪಂಚಾಯಿತಿಗಳ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಅಕ್ರಮ ಬಡಾವಣೆಗಳಿಗೆ ಕಡಿವಾಣ ಹಾಕಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಈಗ ಇದಕ್ಕೋಸ್ಕರನೇ ತಂದು ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಲ್ಲಿ ತಂದ್ಬಿಟ್ಟು ತೆರಿಗೆಗೆ ಅನುಕೂಲ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರೋದು ಅಲ್ಟಿಮೇಟ್ಲಿ. ಬಟ್ ನಾವು ವಿ ಕೆನಾಟ್ ಪನಿಷ್ ಗುಡ್ ಸಿಟಿಸನ್ಸ್ ಅಲ್ಲ, ಯಾರು ಒಳ್ಳೆ ನಾಗರಿಕರಿದ್ದಾರೆ, ತೆರಿಗೆ ಕಟ್ತಾ ಇದ್ದಾರೆ, ಕರೆಕ್ಟಾಗಿ ಲೇಔಟ್ ಅಲ್ಲಿ ಮಾಡ್ಕೊಂಡಿದ್ದಾರೆ, ಅಥವಾ ಅವಾಗ ಏನೋ ತಗೊಂಡಿರೋರಿಗೆ ಕೂಡ ನಾವು ಮಾಡಿದ್ದೀವಿ. ಬಟ್ ನೀವು ಸಲಹೆ ಕೊಡಿ, ವಿ ವಿಲ್ ಸಕಾರಾತ್ಮಕವಾಗಿ ನಾವು ಸ್ವೀಕಾರ ಮಾಡ್ತೀವಿ. ಕೃಷ್ಣ ಅವ್ರು ಹೇಳ್ದಂಗೆ ಅದು ಒಂದು ಔಟ್ಲೆಟ್ ಇರ್ಬೋದು, ಅಥವಾ ಏನು ನೀವು ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡೋರಿಗೆ ಫೈನ್ ಹಾಕ್ತೀರಾ, 4 ಪಟ್ಟು ಹಾಕ್ತೀರಾ, ಅದೆಲ್ಲನೂ ಚರ್ಚೆ ಆಗಿದೆ. ಬಟ್ ವಾಟ್ ಈಸ್ ದ ಎಂಡ್ ಫಾರ್ ದಿಸ್ ಅಂತ ವಿ ವಿಲ್ ಡೆಫಿನೆಟ್ಲಿ ಟ್ರೈ ಅಂಡ್ ಇಂಪ್ಲಿಮೆಂಟ್ ಇಟ್. ನಾವು ಕೂಡ ನಾವು ಯುಡಿ ಸೇರಿ ನಾವು ಮಾತನಾಡ್ತೀವಿ. ಇದೇ ವಿಚಾರವಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಹಲವು ವರ್ಷಗಳಿಂದ ಅಕ್ರಮ ಬಡಾವಣೆ ಸಮಸ್ಯೆ ಇದ್ದು ಇದರಿಂದ ಸರ್ಕಾರಕ್ಕೆ ಮತ್ತು ಜನರಿಗೆ ಯಾವುದೇ ಉಪಯೋಗವಾಗುತ್ತಿಲ್ಲ. ಖಾಸಗಿ ವ್ಯಕ್ತಿಗಳು ಇದರ ಲಾಭ ಪಡೆದುಕೊಳ್ಳುತ್ತಿದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಲು ಕಾನೂನು ಕ್ರಮ ಕೈಗೊಳ್ಳುವ ಅಗತ್ಯವಿದೆ ಎಂದರು. ಪ್ಲಾನ್ ಅಪ್ರೂವಲ್ ತಗೊಂಡು ಆನಂತರ ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡ್ಲಿಕ್ಕೆ ಆಗುತ್ತಾ ಅಂತ ಒಂದು ವಿಚಾರ ಮಾಡಬಹುದು. ಚರ್ಚೆನೂ ಆಗಿದೆ. ಇದು ರಿಪೀಟ್ ಮಾಡ್ತೇನೆ, ಉಳಿದಿರೋ 30 ಸೈಟ್ ಅನ್ನ ಪ್ಲಾನ್ ಅಪ್ರೂವಲ್ಗೆ ಸಬ್ಮಿಟ್ ಮಾಡಿ ಅಲ್ಲಿ ಸಿವಿಕ್ ಕಮ್ಯುನಿಟಿ ಪಾರ್ಕು ಅದಕ್ಕೆಲ್ಲ ಅಷ್ಟಕ್ಕೆ ಅಪ್ಲೈ ಮಾಡಿ ರೋಡ್ ವಿಡ್ತಿಗೆ ಒಂದು ವಿನಾಯಿತಿಯನ್ನ ಕೊಡ್ಬೇಕಾಗಿ ಬರಬಹುದು. ಅದನ್ನ ಕೊಟ್ಟು ಪ್ಲಾನ್ ಅಪ್ರೂವಲ್ ಕೊಡ್ಲಿಕ್ಕೆ ಆಗುತ್ತಾ ಅನ್ನುವಂಥದ್ದು ಇದು ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟೇ ಮಾಡಬೇಕು. RDPR ಸಚಿವರಿಗೂ ಬಹುಶಃ ಕಷ್ಟ ಆಗುತ್ತೆ ಅದನ್ನ ತೀರ್ಮಾನ ಮಾಡಲಿಕ್ಕೆ. ಸೊ ಅವರು UD-ನವರು ಕೂತ್ಕೊಂಡು ಟೌನ್ ಪ್ಲಾನಿಂಗ್ ಅವ್ರ ಹತ್ರ ಮಾತನಾಡಿ ಅಲ್ಲಿಂದ ಏನಾದರೂ ಇಂಥ ಕೇಸ್ಗೆ ಸ್ಪೆಸಿಫಿಕ್ ಆಗಿ ಒಂದು ಮಾಡಿಫೈಡ್ ಪ್ಲಾನ್ ಕೊಡೋಕ್ಕಾಗತ್ತಾ ಅನ್ನೋದು ವಿಚಾರ ಮಾಡಬಹುದು.